ಮುಖ್ಯ ಉಪನ್ಯಾಸಕರಾಗಿರುವಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣವರು, ಅವರು ಕೂಡ ಸಾಕಷ್ಟು ಇತಿಹಾಸ ಬಗ್ಗೆ ತಿಳ್ಕೊಂಡವರು, ಸಾಕಷ್ಟು ಇತಿಹಾಸಕರ ಬಗ್ಗೆ ಲೇಖನ ಕೂಡ ಬರೆದಂಥವರು, ಒಳ್ಳೆಯ ಸಾಹಿತ್ಯರು ಕೂಡ ಅವರು ತಮ್ಮ ಉಪನ್ಯಾಸವನ್ನು ಈ ಒಂದು ವೇದಿಕೆಯಲ್ಲಿ ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಬೇಕಂತ ಅವ್ರು ಕೇಳ್ತಾರೆ. ಬಸವಣ್ಣನ ತಾಯಿ, ಬಸವಣ್ಣನ ತಂದೆ, ಬಸವಣ್ಣನ ಪರಮ ಬಂಧುಗಳಿಗೆ ವಸುದೀಶ ಕಪಿಸಿದ್ದ ಮಲ್ಲಿಕಾರ್ಜುನ ನಿಮಗೆ ಹೆಸರಿಟ್ಟಾತ ನಮ್ಮ ಗುರು ಬಸವಣ್ಣನಯ್ಯ. ಪ್ರಾರ್ಥಸ್ಮರಣೀಯರಾದ ಬಸವಾದಿ ಪ್ರಮುಖರು ನಡೆದು ಈ ಔಚಿತ್ಯಪೂರ್ಣವಾದಂಥ ವಿಶೇಷ ಸಮಾರಂಭಕ್ಕೆ ಪಾಲ್ಗೊಂಡಂತ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಹೇಳಿ, ಈ ಲಿಂಗೈಕ್ಯ ದೊಡ್ಡಬಾಳಪ್ಪ ಮುಗಿಯವರ ದತ್ತಿಯರಿಟ್ಟಂತ ಶ್ರೀ ಪ್ರಕಾಶ್ ಮುಗಿಯವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರೇ, ಸಹೋದರಿ ರೋಹಿಣಿ ಪಾಟೀಲ್ ಅವರೇ, ಶಂಕರ್ ಅಗತ್ಯ ಅವರೇ, ಶಂಕರ್ ಕುಂಬಿ ಅವರೇ, ಪಾಲ್ಗೊಂಡಂತ ಎಲ್ಲ ಶರಣ ಮಿತ್ರರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನಗ ಸವಿತಾ ಮುಗಿ ದೇಶಮುಖ್ ಇವರು ಮಾತಾಡಿದ ಮೇಲೆ ನನ್ನ ಭಾಷಣ ಕೇಳಕ್ ನೋಡುತ್ತಾರಲ್ಲ ಅಂತ ಗೊತ್ತಿದ್ದಿಲ್ಲ. ಅವ್ರ ಅಗದಿ ದೇಶಿ ಚಂದ ಆಕಾಶವಾಣಿಯೊಳಗ ನಿರ್ದೇಶಕರ ಕೆಲಸ ಮಾಡ್ತಾರೆ ಬಿಜಾಪುರದಾಗ. ಇವ್ರ ಅಜ್ಜಿ ಜಯದೇವತಾ ಅಲಿಗಾಡಿ ಅವ್ರ, ನಾನು 76-77 ಇಲ್ಲಿ ಧಾರವಾಡ ನೋಡಿದ್ದೆ. ಅವ್ರು ಫಜಲ್ ಅಲಿ ಆಯೋಗದ ಮುಂದ, ನೆಹರು ಮಾಡಿದಂತ ಫಜಲ್ ಅಲಿ ಆಯೋಗದ ಮುಂದ ಜಯದೇವತಾ ಅಲಿಗಾಡಿ ಅವರು 150 ಜನರ ರಕ್ತ ತಗದ ಮೇಲೆ ಪತ್ರ ಬರೆದು ನೆಹರು ಕಳಿಸಿದಂತೆ. ಈಗ ರಕ್ತದಲ್ಲಿ ಪತ್ರ ಬರೆಯುತ್ತೇನೆ, ಸೊಲ್ಲಾಪುರವನ್ನ ನೀವು ಕರ್ನಾಟಕಕ್ಕೆ ಮಾಡದಿದ್ದರೆ ರಕ್ತವನ್ನೇ ಕಳಿಸುತ್ತೇನೆ. ಅಂತವ್ರ ಮೊಮ್ಮಗಳು ದೊಡ್ಡಬಾಳಪ್ಪ ಮುಗಿಯವರ ಮೊಮ್ಮಗಳು, ಆ ದೊಡ್ಡ ದಾಸೋಹಿ ಶಿವಲಿಂಗರಾವ್ ದೇಶಮುಖರು ಅಂತ ಆಲ್ಬೇನ್ ದೇಶಮುಖರು. ಇವರೊಂದು 15 ದಿವಸ ಪರಿಚಯ ನಮ್ಗೆ ಆಗಿದ್ದು ಜನವರಿ 28. ನನಗೆ ದೊಡ್ಡಬಾಳಪ್ಪ ಮುಗಿಯವರ ಬಗ್ಗೆ ಆಗ್ಲಿ, ಜಯದೇವತಾ ಅಲಿಗಾಡಿ ಅವರ ಬಗ್ಗೆ ಅಪಾರವಾದಂತ ಗೌರವ. ನನ್ನ ಬಾಲ್ಯವಾಸದ ಕೂಡ ಇದ್ರೆ ಹಂಗೆ ಬದುಕಬೇಕಪ್ಪ. ಜಯದೇವತಾ ಅಲಿಗಾಡಿ ಕೊನೆಗೆ ಮತ್ತೇನಾದ್ರೂ ಬಸವ ಕಲ್ಯಾಣ ಅಸ್ತಿತ್ವ ಬಂದ್ರೆ ಅದು ಜಯದೇವತಾ ಅಲಿಗಾಡಿ ಮನೆ ಮಟ್ಟ ಹೇಳಿದ್ರೆ ನನ್ನ ಸಮಾಧಿನ ಅಲ್ಲಿ ಕಳಿಸ್ಬೇಕು ಅಂತ. ಸರ್ ಒಂದು ಪುಸ್ತಕ ಐತಿ ಮಾಡ್ಬೇಕಾಗೈತಿ ಅವ್ರು ಹೇಳ್ತಾ ಹಂಗ ಸ್ವಲ್ಪ ಲೇಟ್ ಮಾಡ್ಕೊಂತ ಬಂದ್ರು. 1 ತಿಂಗಳ ಜನವರಿ ಫೆಬ್ರವರಿ ಕಡಿಕ ಒಂದು 15 ದಿವಸದಿಂದ ಇಷ್ಟು ದೊಡ್ಡ ಪುಸ್ತಕ ಕಳಿಸ್ಕೊಟ್ರು. ಅವ್ರು ನನಗೆ ಇಲ್ಲಿ ಬಂದ ಮೇಲೆ ಅವ್ರ BP ಮುಗಿದ ಮೇಲೆ ಒಟ್ಟ ಕಳ ಇದ್ದಿದ್ರೆ ಎಷ್ಟು ಟೆನ್ಷನ್ ಕುಂತಿದ್ರು ಅಂದ್ರೆ ನಾ ಹೆಂಗಂದ್ರೆ ಈಗ ಕಿತ್ತೂರು ಇತಿಹಾಸ ಮುಗಿದು ಹೋಗೈತಿ ಆರಾಮ್ ಕೊಂಡ್ರೆ ಇದ್ ನಾನು. ಆ ಒಂದು ಕಾರಣೀಕರ್ತಕ್ಕೆ ನನಗ ಹಾಕಿಬಿಟ್ಟು ನೀವು ಬರ್ಬೇಕ್ರಿ ಅಂತ ಒಪ್ಕೊಂಡೆ. ಇನ್ನು ಪ್ರಕಾಶ್ ಮುಗಿ ಅವರು ಕರ್ನಾಟಕ ಕಾಲೇಜಿನ ಫಸ್ಟ್ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟ್, ಬಹಳ ಸ್ಪೋರ್ಟ್ಸ್ ಪರ್ಸನ್. ಅವ್ರಿಗೆ ಮತ್ತು ಅಕ್ಕಾರು ಕೇಳ್ಬೇಕಂತ ಮಾಡಿ ನೀವ್ ಏನ್ ತಿಂತೀರಿ, ಎಷ್ಟು ಹೆಂಗದಿರಿ, ಅವ್ರ ವಯಸ್ಸು ಗಂಡ್ಮಕ್ಳು ಹೆಣ್ಮಕ್ಳು ಕೇಳ್ಬಾರ್ದು, ಆದ್ರೆ ಹೆಣ್ಮಕ್ಳು ಕೇಳ್ಬೇಕು ಎಷ್ಟಕ್ಕಾರ 75 77 ಎಷ್ಟು ಸಣ್ಣ ಹುಡುಗರು ಅವ್ರಂದ್ರ ಒಬ್ಬರು ಕೇಳಿದ್ರು ನಾನು ಯಾರು ಒಂದು 50-60 ಇರ್ಬೇಕಂದ್ರೆ ನನಗಾಗ್ಯವ್ರಿ 58 ಅಂದ್ರು. ಬಹಳಷ್ಟು ಸ್ಪೋರ್ಟ್ಸ್ ಅವ್ರು ಧೈರ್ಯ ಕೊಟ್ರು. ಸವಿತಾ ಮುಗಿಯವರ ನೋಡಿದ್ರೆ ಬರ್ತೈತಿಲ್ಲ ಪುಸ್ತಕ, ಅದು ನಿನ್ನೆ ಬಂದ ಪುಸ್ತಕ. ಬರುವುದುಂಟೊಮ್ಮೆ ಬರುವುದು, ಬಹುಕಾಲಕ್ಕೆ ಬರುವುದು, ಬರುವ ಬಯಕೆಯ ಕನಸನ್ನೇ ಕಾಣುವಂತ ಬದುರು ಚಂದ್ರ ಹೇಳ್ತಾರೆ. ಬರ್ತೈತಿ, ಯಾವ ಒಳ್ಳೆ ಕೆಲಸ ಆಗೇ ಆಕತಿ. ಇವತ್ತು ಭಾರತ ದೇಶದ ಮರೆತ ಅಧ್ಯಾಯ ಅಂತಂದ್ರೆ ಬಹಳ ದುರಂತದ ದಿನ ಅಂತಂದ್ರೆ ಕಿತ್ತೂರು ಇತಿಹಾಸ. ಬಹಳ ನೋವಿನ ಸಂಗತಿ. ಇವತ್ತು ಇಂಗ್ಲೆಂಡಿನ ಸೆಂಟ್ರಲ್ ಮ್ಯೂಸಿಯಂ ಕಿತ್ತೂರು ಚೆನ್ನಮ್ಮನ ಎಲ್ಲ ಆಕಾರಗಳನ್ನಿಟ್ಟಾರಲ್ಲಿ. ಅವಳ ಕತ್ತಿ, ಆ ಚಾಪ್ಲಿನ್ ಬರೆದಂತ ಎಕ್ಸಾಗರೇಷನ್ಸ್ ಆಫ್ ಕಿತ್ತೂರು ಡೈನಾಸ್ಟಿ ಅಂತ ಚಾಪ್ಲಿನ್ ಆಗ್ಲಿ ಅವ್ರು ಬರೆದಂತ ಎಂತ ದೊಡ್ಡ ಇತಿಹಾಸ ಇತ್ತಲ್ಲ. ಇದು ಯಾಕೆ ಭಾರತದ ಇತಿಹಾಸವಾಗಿ ಸೇರಲಿಲ್ಲ? ಮೊದಲ ಶಿಪಾಯಿ ದಂಗೆ ಮೊದಲಿಗೆ 1857ಕ್ಕಿಂತ ಮುಂಚೆ 34 ವರ್ಷ ವೀರಗತಿಯನ್ನು ಹಿಡ್ಕೊಂಡು ಹೋರಾಟ ಮಾಡ್ಯಾರ. 34 ವರ್ಷ, 1857 24. ನಮಗ ಎಲ್ಲೋ ಒಂದ್ ಕಡೆ ನಮ್ಗೆ ಸ್ವಾಭಿಮಾನಿಗಳಿಲ್ಲ. ಇನ್ನು ಕೆಳದಿ ಚೆನ್ನಮ್ಮ ಔರಂಗಜೇಬನ್ ಎದುರು ಹಾಕೊಂಡು ರಾಜಾರಾಮನನ್ನ ಒಳಗೆ ಹಾಕೊಂಡ್ರು. ಒಳಗ 6 ತಿಂಗಳ ಕೊಟ್ಲು. ಔರಂಗಜೇಬನ್ ಸೋಲಿಸ್ತಾಳ, ಇತಿಹಾಸದಾಗ ಬಂದಿಲ್ಲ. ನಮ್ಮ ವಿಶ್ವನಾಥ್ ಪಾಟೀಲ್ರು ಬೆಳವಡಿ ಸಂಸ್ಥಾನಕ್ಕೆ ನೋಡಿದ್ರ ಕಿತ್ತೂರು ಶಿವಾಜಿನನ್ನು ಸೋಲಿಸ್ತಕ್ಕಂಥ ವೀರ ಮಹಿಳೆ ಬೆಳವಡಿ ಇತಿಹಾಸದಾಗ ಬಂದಿಲ್ಲ. ಕಾರಣ ಕನ್ನಡಿಗರು ಮತ್ತು ಲಿಂಗಾಯತರು ಅಭಿಮಾನ ಶೂನ್ಯರು, ಹೇಡಿಗಳು. ಚಪ್ಪಲ್ ಬಿಡಿಬೇಡ ದಯವಿಟ್ಟು, ನಾನು ಹೇಳ್ತೇನೆ, ಸ್ವಲ್ಪ ತ್ರಾಸ ಆಕತಿ. ಅದಕ್ಕೆ ಶಂಕರ್ ಕುಂಬಿಯವ್ರ ಮಾತು ಇಷ್ಟ ಟೈಮ್ ನಂಗೆ ಟೈಮ್ ಹಚ್ಚಿದ್ರೆ ಆಗಂಗಿಲ್ಲ.
ಇಂದ್ಕೊಂಡ್ ಬಸವಣ್ಣ ಮಾತಾಡಿದಾಗ ಒಬ್ರು ಬೇರೆ ಚೀಟಿ ಕಳಿಸಿದ್ರು. ಅವ್ರ ಪಾಪ ಚೀಟಿ ಕಳಿಸಿದ್ದು ಒಂದು ಪ್ರಶ್ನೆ ಕೇಳಿದ್ರು, ಬಸವಣ್ಣ ಕೇಳಿ ಯಾಕೆ ಬಿಟ್ಟು ಹೋದ್ರು, ಅವ್ರು ಮುರ್ತುಜ ಶೆಟ್ರ್ ಇದ್ರು. ಆಮೇಲೆ ಚೀಟಿಗೆ ನಾನು ಉತ್ತರ ಕೊಟ್ಟು ನಾನು ಭಾಷಣ ಮುಗಿಸಿದೆ. ನಿಂಗಣ್ಣ ಕುಂಟಿಯವರು ಶರಣು ಸಮರ್ಪಣೆ ವೋಟ್ ಆಫ್ ಥ್ಯಾಂಕ್ಸ್ ಭಾಳ ಸಿಟ್ಟು ಬಂತು ಅವ್ರಿಗೆ. ನಾ ಸಮರ್ಪಣೆ ಆಮೇಲೆ ಮಾಡ್ತೀನಿ, ಯಾವ ಮಗ ಅವ್ರ ಚೀಟಿ ಪಟ್ಟ ಮೊದಲು ಅವ್ರಿಗೆ ಹೇಳಿದ್ರು. ದೇಶದ ಹಲವಾರು ಸಂಸ್ಥೆಗಳನ್ನ ಕಾರ್ಯಕ್ರಮಗಳನ್ನ ಭಾಷಣಕ್ಕೆ ಲೇಖನಕ್ಕೆ ಇಡಬೇಡ್ರಿ. ಕಿತ್ತೂರು ಉತ್ಸವ ಮಾಡ್ತೀವಿ, ಬಿಟ್ಟು ಬಿಡ್ತೀವಿ. ಇವತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇಡ್ತೀವಿ, ಒಂದು ಸ್ನಾತಕೋತ್ತರ ಕೇಂದ್ರ ಇಲ್ಲ ಕಿತ್ತೂರಾಗ. ಸ್ನಾತಕೋತ್ತರ ಕೇಂದ್ರ ಇಲ್ಲ, ನೋ PG ಸೆಂಟರ್. ಫಾರ್ಗೆಟ್ ಅಬೌಟ್ ಅದರ್ ಥಿಂಗ್ಸ್. ಜಾಂಶಿಯನ್ನ, ತಾತಾ ಟೋಪಿಯನ್ನ ಅವ್ರಿಗಿಂತ ಬಲವಾಗಿ ಹೋರಾಟ ಮಾಡ್ತಕ್ಕಂಥ ಕಿತ್ತೂರು ಸಂಸ್ಥಾನದ ಇತಿಹಾಸ ಇವತ್ತು ಭಾರತದ ಸರ್ಕಾರಕ್ಕೆ ನಾವು ಕೇಳಬೇಕಾಗೈತಿ. ನಾವು ನೆನ್ಪಿಡ್ಬೇಕು, ಚಾಮ್ ಪೆಟ್ರೋಡಾ ಅಂತ ತಿಳ್ಕೊಂಡು ಭಾರತದ ಒಂದು ಆಧುನಿಕೀಕರಣದ ಚಾಮ್ ಪೆಟ್ರೋಡಾ STD ಸ್ಟಾರ್ಟ್ ಮಾಡಿದ್ರು. ಸ್ಟೇಟ್ ಡೈರಿಂಗ್ STD ಬಂದಾಗ ಮೊದಲು ಟ್ರಂಕಾಲ್ ಇದ್ದದ್ದು. ಅದನ್ನ ಮಾಡಿ ರಾಜೀವ್ ಗಾಂಧಿ ಕೊಟ್ಟರು. ರಾಜೀವ್ ಗಾಂಧಿ ಅವರು ಒಂದ್ ನಿಮಿಷ ತಡಿ ನೋಡೋನು, ಯಾರಿಗೆ ಎಲ್ಲಿಂದ ಪ್ರಾರಂಭ ಮಾಡ್ಬೇಕಂದ್ರ ಕಿತ್ತೂರಿಂದ ಮಾಡ್ಬೇಕು ಅಂತ ಹೇಳಿದ್ರು. ಇದು ಇತಿಹಾಸ ಬರ್ತಂತ. ರಾಜೀವ್ ಗಾಂಧಿ ಹೇಳ್ತಾರೆ ಕಿತ್ತೂರಿಂದ ಮಾಡಿ, ರಾಣಿ ಚೆನ್ನಮ್ಮನ ನೆನೆಸ್ತಾರ. ಅಂದಾಗ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಳ್ಳಾಕ ಇಬ್ಬರು ಪ್ರಕಾಶ್ ಅವ್ರು, ದೇರೇಗೌಡ ಅವರು, ಇವ್ರು ಹೆದರ್ಸೋರು. ಒಂದ್ ಎರಡು ಸೆಮಿ ಮಿಕ್ಸರ್ ನಾನು ಭಾಷಣ ಮಾಡ್ಲೇಬೇಡ ಅಂತಕ್ಕಂಥ, ಸ್ವಲ್ಪ ಮಾಡ್ರಿ, ಕಾಂಟ್ರವರ್ಸರಿ ಮಾಡ್ಬೇಡ್ರಿ, ಅಂಗಿ ಜಗ್ಗುದು, ಚೂಟಿ ಕೊಡೋದು ದಯವಿಟ್ಟು ಮಾಡ್ಬೇಡ್ರಿ. ನವೆಂಬರ್ 14, 1778 ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದ್ದು. ನವೆಂಬರ್ 14 ಬಹಳ ಮಂದಿ ಜವಾಹರ್ಲಾಲ್ ನೆಹರು ಹುಟ್ಟಿದ್ದು. ನವೆಂಬರ್ 14 ದೊಡ್ಡಬಾಬಾ ಮುಗಿಯೋರು ಹುಟ್ಟಿದ್ದು. ನವೆಂಬರ್ 14, 1887. ಹೌದಲ್ಲ, ಅದ ನಿನ್ನೆ ದೀಕ್ಷಿತ ಇವತ್ತಾಕ. ನವೆಂಬರ್ 14, 1971 ನಾನು ಹೇಗೆ ಹುಟ್ಟಿದ್ದು. ನಾನು ನಿನ್ನೆ ಇವತ್ತು ಕಾರ್ಯಕ್ರಮಕ್ಕೆ ಬರ್ಬೇಕಾಗಿತ್ತು, ಬಹಳ ಖುಷಿ ಆಗ. ಕೇಕ್ ಕಟ್ ಮಾಡೋ ಅವ ಸ್ಟೇಡಿಯಂ ಬಂದ ಫೋನ್ ಹತ್ತಿದ್ದು 9:30 ದೊಡ್ಡ ಹೊಂಟಿದ್ರಿ ಬರ್ರಿ ಅಂದ. ನಾನು ಹೆಂಡತಿ ಕಾರ್ ತಗೊಂಡು ಪಾಪ ಸುಗಮ ಟ್ರಾವೆಲ್ ಕುಂಡ್ರಸಾಕ್ ಬಂತು. ನಾನಂದಿ ಎಷ್ಟು ಪುಣ್ಯವಂತದೆ ನಾನು, 7 ಜನ ನಾನು ಇನ್ನು ಗಂಡ ಹೆಂಡತಿ ಆಗೋಣ ಅಂತ. ಆಕೆ ಕಾರ್ ಇಳಿಸಿ ಮೊದಲು ಬ್ಯಾಗ್ ತಗೊಳ್ರಿ ಆಗೋಣ ಅಂತ. ಅದ್ರ ಮುಂದಿನ ಜನ ನಾ ಗಂಡಕ್ಕೆ ನೀವು ಹೇಳ್ತಾಗ್ರಿ ಅದು ಎದಿ ಸಣ್ಣ ಅಂತಾರೆ, ಕಪ್ ಚಾ ಮಾಡಕ್ ಬರಂಗಿಲ್ಲ. ಇವತ್ತು ಕಿತ್ತೂರು ಇತಿಹಾಸದ ಬಗ್ಗೆ ಎಷ್ಟೊಂದು ತಪ್ಪು ಗ್ರಹಿಕೆಗಳಾಗ್ಯಾವ ಅಂತಂದ್ರ, ಕಿತ್ತೂರು ಇತಿಹಾಸ ಮೂಲ ವಂಶಸ್ಥರು ಶಿವಮೊಗ್ಗ ಜಿಲ್ಲೆಯ ಸಾಗರ ಅಂತ ತಿಳ್ಕೊಂಡವ್ರು ಎಲ್ಲರೂ ಸ್ಥಾಪಿತ ಮಾಡಿದರು. ಅಲ್ಲ, ಯಾದಗಿರಿ ಸಗರನಾಡು ಅಂತಾರೆ, ಮುದ್ದೇಬಿಹಾಳ, ಬಿಜಾಪುರ, ಕಲಬುರಗಿ. ಸಗರನಾಡಿನವರು ಹಿರೇ ಮಲ್ಲಪ್ಪ ಶೆಟ್ಟಿ ಅಷ್ಟೇ ಹೇಳಿದ್ರು, ಅವ್ರ ಸರ್ನೇಮ್ ಪಟ್ಟಣ ಶೆಟ್ಟಿ. ಅದನ್ನು ದೊಡ್ಡಬಾಬಪ್ಪ ಮುಗಿಯವರು ದಾಖಲೆ ಮಾಡ್ಯಾರ. ಮುದಿ ಮಲ್ಲಪ್ಪ ಶೆಟ್ಟಿ, ಹಿರೇಮಲ್ಲಪ್ಪ ಶೆಟ್ಟಿ, ಚಿಕ್ಕಮಲ್ಲ ಶೆಟ್ಟಿ 234 ವರ್ಷ. ದೊಡ್ಡ ಸಂಸ್ಥಾನ ಕಿತ್ತೂರಿಗೆ ತನ್ನದೇ ಆದಂತ ಇತಿಹಾಸದ ಪ್ರತಿ ಐತಿ. ಅದನ್ನು ದೊಡ್ಡಬಾಬಪ್ಪ ಮುಗಿಯವರು ಎಷ್ಟು ಕಷ್ಟಪಟ್ಟದನ್ನ ದಾಖಲೆಗಳನ್ನ ಕಲೆಕ್ಟ್ ಮಾಡ್ಯಾರ ಅಂತಂದ್ರೆ ಬಹುಶಃ ಅವ್ರು 7-8 ಭಾಷೆಗಳು ಬರ್ತಿದ್ವು. ಅವ್ರ ಜೊತೆಗಿನ PS ಗದಿಗೆ ಮಾಡ್ಯಾರ ಅಂತ ಹೇಳ್ಕೊಂಡು ಯಾರು ತಜ್ಞರು ಅವ್ರು ಬಹಳ ಕಲೆಕ್ಟ್ ಮಾಡ್ಯಾರ. ಕಿತ್ತೂರು ಇತಿಹಾಸ ಬಗ್ಗೆ ಬಹಳಷ್ಟು ಸ್ಪಷ್ಟತೆಯನ್ನು ಕೊಟ್ಟರು. ಅಂದ್ರೆ ಅದನ್ನ ಬೆಳೆಸಿದವರು ಅದು ಮೊದಲು ಸಂಪಾವಕಿತ್ತು. ಅಲಗೌಡ ದೇಸಾಯಿ ಅಂತಕ್ಕಂಥವ ಕಿತ್ತೂರಿಗೆ ಬಂದು ಕ್ವಾಟಿ ಕಟ್ತಾನ. ಕ್ವಾಟಿ ಕಟ್ಟಿ ಬಳಿ ಹೋಗೋದ್ನಾಗ ಒಂದು ಹದ್ದು ಬೆಣ್ಣ ಅವ್ನು ಬಿಡಕ್ ಹೋದ್ರು ಹೆದರುದಿಲ್ಲ. ಅವ್ ಅಂತಾನ ಕಿತ್ತು ಬಂದವುದು ಸಂಭ್ರಮದಿಂದ ಇದು ಬಂತು, ಅದು ಗಿಜಗನ ಹೇಳಿ, ಗಿಜಗ ಅಂತಕ್ಕಂಥ ಒಂದು ಪಕ್ಷಿ ಬೆಣ್ಣಿರ್ತಿರ್ತಾವ. ಗಿಜಗನ ಹೇಳುವ ಕಿತ್ತೂರು ಆಯ್ತು. ಹಿಂಗಾಗಿ ಕಿತ್ತೂರು ಸಂಸ್ಥಾನದ ಬಗ್ಗೆ ನಮ್ಮದೇ ಆದಂತ ಹೇಳಿದ್ರು ಒಳಸಂಚು. ಮಾಂತಮ್ಮ, ಯಾಸಗಿ ಮಾಂತಮ್ಮಕ್ಕಿ ರೊಟ್ಟಿ ಬಿಡಾಕಿ ಸಗಣಿ ತಂದು ಹಿಟ್ಟು ತಿಳ್ಕೊಂಡು ಮದ್ದು ಬೆರೆಸಿದ್ರು. ನಮ್ಮವರೇ ಮೋಸ ಮಾಡಿದ್ರು. ವೆಂಕಟರಾಯ ಕುಲಕರ್ಣಿ ಅವರು ಇತಿಹಾಸದ ಬಗ್ಗೆ ಸಾಕಷ್ಟು ಸ್ಪಷ್ಟತೆಯನ್ನ ಹೊಂದಲಾರದ 200 ವರ್ಷದ ಇತಿಹಾಸ ನಮಗೆ ಇವತ್ತು ಅರಿಸ್ಟಾಟಲ್ ಬಗ್ಗೆ ಮಾತಾಡ್ತೀವಿ, ಸಾಕ್ರಟಿಸ್ ಬಗ್ಗೆ ಮಾತಾಡ್ತೀವಿ. ಕಿತ್ತೂರು ಇತಿಹಾಸ ಬಗ್ಗೆ ನಮ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲ. ಇಲ್ಲಿ ಯಾಲಕ್ಕಿ ಶೆಟ್ಟರ್ ಪರ್ಣಿಯೊಳಗ ಕಿತ್ತೂರು ಚೆನ್ನಮ್ಮನ ಸಸ್ಯರ ಗದಿಗೆದವರು. ಯಾಕೆ ಹೇಳ್ತೀನಿ ಅಂತಂದ್ರ, ನಾವು ಉದ್ವೇಗ ಹಾಕಿವಿ. ಇವತ್ತು ಕಾರ್ಯಕ್ರಮ ಮುಗಿತು, ಮತ್ತೆ ಮುಂದಿನ ವರ್ಷ ಪ್ರಕಾಶ್ ಅವರು ಮತ್ತೆ ಸವಿತಾ ಇನ್ನೊಂದು ಪುಸ್ತಕ ಬರೀತಾರ. ಅವಾಗ ಯಾಕಂದ್ರೆ ಒಂದು ಉಳಿದತ್ತಲ್ಲ, ನಾವು ಸಾಂದರ್ಭಿಕವಾಗಿ ನಾವು ಕಿತ್ತೂರು ಚೆನ್ನಮ್ಮನ ನೆನೆಸಬೇಡ್ರಿ. ಇವತ್ತು ಇಡೀ ಎಲ್ಲರೂ ಒಂದು ಪತ್ರ 50 ಪೈಸಾ ಕಾರ್ಡ್ ತಗೊಂಡು ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾಡೋದು. ನಾ ಯಾಕೆ ವಿಶ್ವನಾಥ್ ಪಾಟೀಲ್ ಅನ್ನ ಬಹಳ ಮೆಚ್ತೀನಿ ಅಂದ್ರೆ, ಲಿಂಗಾಯತ ಸ್ವತಂತ್ರ ಹೋರಾಟ 10 ವರ್ಷದ ಹಿಂದೆ ಯಾವ ಶಾಸಕರು ಬಂದಿರಲಿಲ್ಲ, ಅವಾಗ ಬಂದವರು ಇವ್ರನ್ನ. ಮುಂದೆ ನಾನು ಹೇಳ್ತೀನಿ, ಆತ್ಮೀಯ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವು ಅವರು ಸಹಪಾಠಿಗಳು, ಸ್ನೇಹಿತರು. ಆ ಮಾತು ಬೇರೆ. ಒಬ್ಬ ಶಾಸಕ ಆಗಿ ಯಾರು ಬರ್ತಿದ್ದಿಲ್ರಿ, ಒಂದು ಅನ್ಟಚಬಲ್ ಲಿಂಗಾಯತ ಹೋಗೋದು ಬ್ಯಾಡ ಅಂತ. ರೋಹಿಣಿ ಅಕ್ಕ ಅವರು
ಬೈಲಹೊಂಗಲದಾಗ ಬಹುಶಃ ಇದನ್ನ ಕೂಡ ದೊಡ್ಡ ಕ್ರಾಂತಿಯನ್ನು ಆರಂಭ ಮಾಡಿದವ ಅವಾಗ. ಇನ್ನೂ ಕೂಡ ನಮ್ಗೆ ನ್ಯಾಯ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಯಾಕಂದ್ರೆ ನಮ್ಮೊಳಗೆ ಸಂಘಟನೆ ಇಲ್ಲ. ಇನ್ನು ಕಿತ್ತೂರು ಇತಿಹಾಸದ ಸಮಗ್ರ ದಾಖಲೆಗಳ ಬಗ್ಗೆ ಸವಿತಾ ಮೇಡಮ್ ಅವರು ಬಹಳ ಚಂದ ಹೇಳಾರ. ಅದನ್ನ ವಿಜಾಪುರ, ಮೊಘಲಾಯ್, ಮಹಾರಾಷ್ಟ್ರ ಪೇಶ್ವೆ ಇವರ ಜೊತೆಗೆ ಇವರು ಕೊಟ್ಟಂತ ಕಾಗದಗಳನ್ನ, ಹುಕುಂಗಳನ್ನ ಅಂದ್ರೆ ಪರಮಾನುಮತಿಗಳು ಮತ್ತು ಜೈರಾಮ್ಗಳನ್ನ, ಉಭಯಗಳನ್ನ, ಯುದ್ಧ ವರ್ಣಿಕೆಗಳನ್ನ, ಒಪ್ಪಂದಗಳನ್ನ, ಕರಾರು ಪತ್ರಗಳನ್ನ, ಜವಾಬ್ದಾರಿ ಲೇಬಲ್ಗಳನ್ನ, ಉಲ್ಲೇಖಗಳನ್ನ, ಕೈಫಿಯತ್ಗಳನ್ನ, ಕೊಡುಗೆ ಪತ್ರಗಳು, ವಂಶಾವಳಿ ಇನಾಮದಾರರು. ಇವರು ವಂಶಾವಳಿ ನೋಡ್ಬೇಕು. ಇವರು ಮೂಲತಃ 12ನೇ ಶತಮಾನದ ಮುಗಿಯವರಲ್ಲ. ದೊಡ್ಡ ಮೂಕ ಬಸವ ಅಂತಂದ್ರ ಮೂಲತಃ ಇಲ್ಲಿ ಗೋಕಾಕ್ ಬೈಲಹೊಂಗಲ ತಾಲೂಕು ದೊಡ್ಡ ಮೂಕ ಬಸವ ಅಂತ ಐತಿ. ಬಸವಣ್ಣ ಐಕ್ಯ ಆದ ಕೂಡಲೇ ಪ್ರಾಂತೀಯ ಜನ ಕಂಗೆಟ್ಟು ಬಿಡ್ತಾರ. ಮೂಕ ಬಸವ, ಮೂಕ ಬಸವ. ಬಸವಣ್ಣ ಮೂಕ ಅಲ್ಲ. ಆ ಮನೆತನಕ ಅಂದ್ರೆ ಕಲ್ಯಾಣ ಕ್ರಾಂತಿ ಬಹುತೇಕ ಕಲ್ಯಾಣ. ಇವತ್ತು ನಾವೆಲ್ಲರೂ ನೀವು ವಂಶಾವಳಿ ತೆಗೀರಿ, ಬೀದರ್, ಆಳಂದ ಅಲ್ಲಿಂದ ಬರ್ತದೆ. ಆದ್ರೆ ನಮ್ಗೆ ಅಭಿಮಾನಿಶ್ವನತೆ ಐತಿ, ನಾವು ನಮ್ಮ ಅಭಿಮಾನ ಇಲ್ಲ. ಹಿಂಗಾಗಿ ಇವರ ನಿರ್ಣಯ ಪುರಾಣ ಬಹಳ ಮುಖ್ಯವಾದದ್ದು. ಇತಿಹಾಸ, ಕಿತ್ತೂರಿನ ಇತಿಹಾಸದ ಬಗ್ಗೆ ಮಾಧವರಾವ್, ನಾರಾಯಣರಾವ್, ಆನಂದರಾವ್, ಮಪ್ಪು ದೇಸಾಯಿ, ಪರಶುರಾಮ್, ರಾಮಚಂದ್ರ ಮಾಸ್ಮರ್ಡಿ ಪಾಟೀಲರು, ಸಬರಾವ್ ಚಟ್ನೀಸ್, ರಘುನಾಥರಾವ್, ಬಾಜಿರಾವ್ ಬಲ್ಲಾಳ್, ಮುಪ್ಪು ಕನ್ನೂರ್, ಶಿವಲಿಂಗ ರುದ್ರ ಸರ್ಜಾತ್, ಬಾಪು ಸಾಹೇಬ್, ಚಾಪ್ಲೆ ಥಾಕ್ರೆ ಇವರೆಲ್ಲರ ಪತ್ರ ವ್ಯವಹಾರಗಳ ಸಂಗ್ರಹಗಳನ್ನ ಪ್ರಾಚೀನ ಕರ್ನಾಟಕ ಅಂತ 1947ರ ಸಂಚಿಕೆ 1 ಪುಟ 38 ಪ್ರಕಟ ಮಾಡ್ಯಾರ. 77 ವರ್ಷ ಆಯ್ತು ಈಗ. ದೊಡ್ಡಬಾಪ ಮುಗಿಯವ್ರು ಬರ್ಬೋದು. ಅವ್ರ ಜೊತೆಗೆ ರುದ್ರಗಡ ಪ್ರಕಾಶನ, ರುದ್ರಗಡ ಪ್ರಕಾಶನ ಅಂತ ಅವ್ರು ಯಾರು ಕಲ್ತವ್ರಲ್ಲ. ಅದಕ್ಕೆ ಯಾರು ಮಾಡಿದ್ರೆ ಹೈಕೋರ್ಟ್ ಜಡ್ಜ್ ಅಲ್ವಾಯ್ ಬೇಕಾದ್ರೆ ನೋಡಿ ಅಷ್ಟು ಎಕ್ಸಲೆಂಟ್ ಇಂಗ್ಲಿಷ್ ನೋಡ್ಬೇಕಾಗಿತ್ತು. ಯಾಕಂದ್ರೆ ಇಂಗ್ಲೆಂಡ್ ಕಲ್ತರು, ಇಂಗ್ಲಿಷ್ ಕಲ್ತರು. ಅಲ್ಬಾಮಿ ಅಂತ ಇಲ್ಲಿ ಉಳಿಬಸಪ್ಪನ ಗುಡಿ ಸರ್ಕಲ್ಗೆ ನೋಡಿ. ಅಲ್ಬಾಮಿ ಇಬ್ರು ತಂದೆ ಮಗ, ಇಬ್ರು ಫೇಮಸ್. ಒಬ್ರು ಆರ್ಟಿಸ್ಟ್, ಒಬ್ರು ಜಡ್ಜ್. ಅದಕ್ಕೆ ಮುನ್ನುಡಿ ಬರೀತಾರ. ಎಂತ ಒಂದು ಕಳಕಳಿ, ಕಾಳಜಿ. ದೊಡ್ಡಬಾಪ ಮುಗಿಯವರ ಮೇಲೆ ರತ್ನಗಿರಿಯ ಗುರುನಾಥ ರಾಯರ ಪ್ರಭಾವ ಮಾಡಿದ್ರು. ಗುರುನಾಥ ರಾಯರು ಎಷ್ಟು ಪ್ರಭಾವಿತರಾಗಿದ್ರು ಅಂತಂದ್ರ ಅವಾಗಿನ ಕಾಲದೊಳಗ, ಯಾಕಂದ್ರೆ ಸ್ವಾತಂತ್ರ್ಯದ ಬಗ್ಗೆ ಸ್ವಲ್ಪ ಹೇಳ್ತಾ ನಾ ಏನ್ ಬಾಳ ಮಾತಾಡಿಲ್ಲ. ಅವ್ರು ಯಾಕಂದ್ರೆ 8ಕ್ಕೆ ಬಂದ್ ಮಾಡ್ತೀವಿ, ನೀವು ಮಾತಾಡ್ಕೊತೀರಿ, ಬಾಳ ಹಾಕೋಕೆ ಅಂತ. ದೊಡ್ಡಬಾಪ ಮುಗಿಯವರ ಪರಿಚಯದ ಬಗ್ಗೆ ಎಷ್ಟೊಂದು ವ್ಯಕ್ತಿತ್ವ, ಅವರ ಸ್ವಾತಂತ್ರ್ಯತೆ ಹೆಂಗಿತ್ತಂದ್ರ, ಗುರುನಾಥ ರಾಯರು ಅಂತಕ್ಕಂಥ ಅವರು ಮೂಲತಃ ರತ್ನಗಿರಿ. ಅವ್ರ ಭಾರತೀಯ ಸಂಸ್ಕೃತಿಯ ಬಗ್ಗೆ, ಹಿಂದೂ ಹೋರಾಟದ ಬಗ್ಗೆ, ಹಿಂದೂ ಅನ್ನೋ ತಪ್ಪುಗಳು ಮಾಡಿದ್ರು. ಹಿಂದೂ ಅಂತಕ್ಕಂಥ ಒಂದು ಸಂಸ್ಕೃತಿ, ಒಂದು ಹೋರಾಟ, ಅದಕ್ಕೆ ವ್ಯಾಖ್ಯಾನ ಮಾಡ್ತಾರ ಬೈಲಹೊಂಗಲದೊಳಗೆ ದೊಡ್ಡಬಾಪ ಮುಗಿಯವರು. ಅವ್ರು ವಿ ಡಿ ಸಾವರ್ಕರ್ ಕರೆಸಿತಾರ. ಅವ್ರು ಇದು ಇತಿಹಾಸ ಗೊತ್ತಿಲ್ಲ. ಸಾವರ್ಕರ್ ಅವ್ರನ್ನ ಬೈಲಹೊಂಗಲ ಕರೆಸಿ ಗುರುನಾಥ ರಾಯಕರ ಸಮ್ಮುಖದೊಳಗ ಒಂದು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಬಗ್ಗೆ ಅಂದ್ರೆ ಸ್ವಾತಂತ್ರ್ಯ ಕಿಚ್ಚು ಆಗ್ಬೇಕು. ಯಾರೇ ಉದ್ದೇಶ ಇಲ್ಲ, ಯಾವ ಸಂಘ ಪರಿವಾರ ಎಲ್ಲ ಏನಲ್ಲ. ಈ ಸ್ವಾತಂತ್ರ್ಯಕ್ಕೆ ನಾವು ಎಲ್ಲರೂ ತಗೊಂಡ್ರೆ ಆಗ್ಬೇಕು ಅಂತಕೊಂಡು ದೊಡ್ಡಬಾಪ ಮುಗಿಯೋದು ಹೇಳ್ತಾರೆ. ಇದು ಜಾತ್ಯತೀತವಾದಂತ ಪದ. ಇದನ್ನ ಈ ಚಿಂತನೆಯನ್ನು ನೋಡಿ ಸಿದ್ದಪ್ಪ ಕಂಬಳಿ ಅಂತ ತಿಳ್ಕೊಂಡು ಗಾಬಕಾರ ಸರ್ ಸಿದ್ದಪ್ಪ ಕಂಬಳಿ ಬಹಳ ಮಂದಿ ಗೊತ್ತಿಲ್ಲ. ದೊಡ್ಡಬಾಪ ಮುಗಿಯವರಿಗೆ ಆತ್ಮೀಯರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೊಲಿಟಿಕಲ್ ಗುರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಬರ್ಬೇಕು ಯಾರು? ಸಿದ್ದಪ್ಪ ಕಂಬಳಿ ಅವರು. 25 ವರ್ಷ 7 ಕ್ಯಾಬಿನೆಟ್ ಹೊಂದಿದ್ರು ಅವರು. ಇವಾಗ ಹೋಲ್ಡಿಂಗ್ 7 ಕ್ಯಾಬಿನೆಟ್ ಫಾರ್ 25 years. ನಾವು ಮರ್ತೀವಿ ಸಿದ್ದಪ್ಪ ಕಂಬಳಿ ಅವ್ರು ಗೊತ್ತಾಯ್ತು. ನಮ್ಮ ದೊಡ್ಡಬಾಪ ಇವೆಲ್ಲ ಹುಡುಗರು ಅವಾಗ ಪ್ರಭುದೇವ್ ಮುಗಿ ಅಂತಕ್ಕಂಥ LLB ಮಾಡಿದ್ರು. ಹೌದಲ್ಲ? ಏನು ತಪ್ಪಿದ್ರು ಹೇಳಿದ್ರು. ದೊಡ್ಡಬಾಪ ಮುಗಿಯವರು ಈ ಕೆಲಸ ಮಾಡ್ತಿರ್ತಾರಲ್ಲ, ಸಿದ್ದಪ್ಪ ಕಂಬಳಿ ಅವ್ರಿಗೆ ಏನೋ ಸಂಶಯ ಬರುತ್ತೆ. ಸ್ವಲ್ಪ ನೋಡೋ ತೆಗೆಯೋದು ಮಾತ್ರ ಸ್ವಲ್ಪ ಸೌಮ್ಯಕರ. ಬಹಳ ಮಂದಿ ಗೊತ್ತಿಲ್ಲ, ಗಾಂಧಿಯವರು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವನ್ನ ಒಂದೇ ಒಂದು ಮಾಡ್ಯಾರ. ಅದು ಬೆಳಗಾವದಾಗ 3 ವರ್ಷ ಆಯ್ತು. ಈಗ ಕಾಂಗ್ರೆಸ್, ಈಗಿನ ಕಾಂಗ್ರೆಸ್ ಅಲ್ರಿ. ಮತ್ತೆ ಕಾಂಗ್ರೆಸ್ ಅಂದ್ರೆ ನಾನು ಒಂದು ಆ ಕುಟುಂಬದಾಗ ಇದ್ರು ಕೂಡ ಈ ಕಾಂಗ್ರೆಸ್ ಬೇರೆ, ಈ ಕುಲಗೆಟ್ಟ ಕಾಂಗ್ರೆಸ್. ನಾನು ಯಾಕೆ ಹೇಳ್ತೀನಿ ಅಂದ್ರೆ ದಯವಿಟ್ಟು ಎಲ್ಲಾ ಪಕ್ಷಗಳು ಕುಲಗೆಟ್ಟವ. ಅದು ನಾ ಮತ್ತೆ ಬೇಡ್ರಿ, ಎಲ್ಲಾ ಪಕ್ಷಗಳು. ಅದಕ್ಕೆ DVG ಬಹಳ ಚಂದ ಹೇಳ್ತಾರ ದಿನಕರ ದೇಸಾಯಿ ಅವರು. ಹುಡುಗರು ಹುಟ್ಟು ಹಾಕುತ್ತೇವರು ಗಾಳಿ ಬೀಸಿದತ್ತ ಪಯಣ, ಅದು ಮುಳುಗದಿರುವುದು ಅಕ್ಷರಿ ಕಾಣ. ಪ್ರಜಾಪ್ರಭುತ್ವವನ್ನು ಹರಿಗೋಲು. ಹುಡುಗರು ಹುಟ್ಟು ಹಾಕುತ್ತೇವರು ಗಾಳಿ ಬೀಸಿದತ್ತ ಅದರ ಪಯಣ, ಅದು ಮುಳುಗದಿರುವುದೇ ಅಕ್ಷರಿ. 77 ವರ್ಷದ ಭಾರತ ಮುಳುಗಿಲ್ಲ. ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಆಲ್ ದ ಪೊಲಿಟಿಷಿಯನ್ಸ್. ಸಿದ್ದಪ್ಪ ಕಂಬಳಿ ಅವ್ರಿಗೆ ಗೊತ್ತಾಗ ಸ್ವಲ್ಪ ಟೈಮ್ ನೋಡೋಣ. ಸಿದ್ದಪ್ಪ ಕಂಬಳಿ ಅವರು 1924ರಾಗ ಗಾಂಧಿ ದೊಡ್ಡಬಾಪರ ಭಾಗಿಯವರು. ನಿಮ್ಗೆ ಗೊತ್ತಿಲ್ಲ, ಅದು ಪಂಪಾ ಸರೋವರ ಹೆಸರಿಡಾಕ ಸಜೆಸ್ಟ್ ಮಾಡೋರು ದೊಡ್ಡಬಾಪ ಮುಗಿಯವರು.
ಕಾಂಗ್ರೆಸ್ ಬಾವಿ ಅಂತೆ. ಯಾಕಂದ್ರೆ ಅವಾಗ ನೀರು ಪೂರೈಕೆ ಮಾಡ್ಬೇಕಾಗಿತ್ತು. ಹರ್ಡೇಕರ್ ಮಂಜಪ್ಪನವ್ರು ಬಂದಿರ್ತಾರ. ಹರ್ಡೇಕರ್ ಮಂಜಪ್ಪನವ್ರಿಗೆ ಪತ್ನಿ ಶಿವಗಳಿಂದ ಲಿಂಗ ದೀಕ್ಷೆ ತಗೊಂಡ್ರ ಅವ್ರು ಯಾರು ಕೊಟ್ಟರಂಗಿಲ್ಲ. ಈಗ ಲಿಂಗ ದೀಕ್ಷೆ ಅಂದ್ರೆ ಯಾಕೆ ಸಿಕ್ಕಂಗ್ ಕೊಡ್ತಾರೆ, ಕಿರಾಣಿ ಗಿಡ ಕೊಟ್ಟಂಗ್ ಕೊಡ್ತಾರೆ. ಅವ್ರು ಎಲ್ಲ ಕಡೆ ಹರ್ಡೇಕರ್ ಮಂಜಪ್ಪನವ್ರು ಯಾರು ಕೊಟ್ಟಿದ್ದಿಲ್ಲ. ಶಾಹು ಮಹಾರಾಜ್ 1920 ಇಲ್ಲಿ ನೆಹರು ಮೈದಾನದೊಳಗ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಬಂದಿರ್ತಾರ. 1920 ಅವ್ ಶಾಹು ಮಹಾರಾಜ್ ಸಿದ್ದಾರೂಢ ಆಲ್ ಜಸ್ಟಿಸ್ ಪಾರ್ಟಿ ಅಣ್ಣಾದೊರೈ ಎಲ್ಲರೂ ಬಂದಿರ್ತಾರ. ಅಕ್ಕಾಟ್ ಅಣ್ಣಾದೊರೈ ಅಂತಂದು ದೊಡ್ಡ ವ್ಯಕ್ತಿತ್ವ. ಅವಾಗ ಶಾಹು ಮಹಾರಾಜ್ ಖುಷಿ ಆಗತ್ತಿ, ಮಲ್ಲ ಲಿಂಗಾಯತ ಧರ್ಮ ಸ್ವೀಕಾರ ಕರಾಯ್ತು ಸಾಹೇಬ್. ಅವ್ರು ಇಲ್ಲಿ ಮೊದಲದವ್ರು, ಬಾಳ ಮಂದಿ ಗೊತ್ತಿಲ್ಲ ಇತಿಹಾಸ. ಅವ್ರ ಮೇಲೆ 168 ಕೇಸ್ ಹಾಕ್ಯಾರ. ಸಿದ್ದಪ್ಪ ಕಂಬಳಿ ಅವರು ಅದರ ಅಧ್ಯಕ್ಷತೆ, ಸಿದ್ದಾರೂಢರ ಅಧ್ಯಕ್ಷತೆ, ಸ್ವಾಮಿಗಳು ಯಾರು ಇರ್ಲಿಲ್ಲ. ಅವ್ರ ಸಿಟ್ಟು ಬಂತು, ಶಾಹು ಮಹಾರಾಜ್ ಅಂತ ನನಗೆ ಲಿಂಗಾಯತ ಧರ್ಮ ಸ್ವೀಕಾರ ಮಾಡ್ಬೇಕಾಗಿತ್ತು ಕೊಡ್ರಿ. ಇವ್ರು ಪತ್ರ ಬರೀತಾರ, ಕೆಲವು ಸ್ವಾಮಿಗಳು ಹೆಸರು ತಗೊಂಡಿಲ್ಲ, ತಗೋಬೇಡ ಅಂತಾರ, ತಗೋದು ಅಕೌಂಟ್ರ ಬ್ರಾಕೆಟ್ ನಾಗ ನೀವು ತಿಳ್ಕೊಡ್ರಿ. ಆಮೇಲೆ ಮುಗಿದ್ಮೇಲೆ ಕೇಳಿದ್ರೆ ಹೇಳ್ತಿರ್ತಾರೆ, ಯಾಕಂದ್ರೆ ಪ್ರಕಾಶ್ ಮುಗಿಯವ್ರು ಸ್ವಲ್ಪ ದಯವಿಟ್ಟು ಬ್ರಾಕೆಟ್ ನಾಗ ಮಾತಾಡ್ತಾರೆ. ಸ್ವಾಮಿಗಳು ಪತ್ರ ಬರೀತಾರ, ಇಲ್ಲ ನೀನು ಮಾಂಸ ತಿಂತಿ, ನಿನ್ ಕೊಡಕ್ ಬರಂಗಿಲ್ಲ, ಬಿಟ್ಬಿಟ್ರು. ವಿಚಾರ ಮಾಡಿ ಬಂದ್ರೆ ಶಾಹು ಮಹಾರಾಜ್ ಲಿಂಗಾಯತ ಧರ್ಮ ಸ್ವೀಕಾರ ಮಾಡಿದ್ರ ಮಹಾರಾಷ್ಟ್ರದ ಅವಾಗಿನ 4 ಕೋಟಿ ಜನ ಲಿಂಗಾಯತ ಹಾಕಿದ್ರು ನಾವು ಮಾಡ್ತಿ ಬಿಟ್ಟಿವಿ. ಅವಾಗ ತಿಳಿ ಆಡೋರು ಕೆಲವು 3,000 ಮರಾಠರಾದ್ರು ಅವ್ರು ಲಿಂಗಾಯತಕ್ಕಾದ್ರು. ಈ ಇತಿಹಾಸಕ್ಕೆ ಬರ್ತೀನಿ ನಾನು ಯಾಕಂತ ಹೇಳ್ತೇನೆ. 1924 ನೀರು ಕೊಡ್ತಕ್ಕಂತ ಕೆಲಸವನ್ನ ಹರ್ಡೇಕರ್ ಮಂಜಪ್ಪನವ್ರ ಜೊತೆಗೆ ಅವರೆಲ್ಲ ಹುಡುಗರು ಓಡಾಡ್ತಿರ್ತಾರ. ಗಾಂಧಿ ಬಂದು ಹೇಳ್ತಾನೆ, ಅಂತ ಕೆಲಸ ಮಾಡಕತ್ತೀರಿ ನೀವು, ಬಸವಣ್ಣ ಹೇಳಿದ 10% ಮಾಡಿದ್ರೆ ಭಾರತದಲ್ಲಿ ಇಡೀ ಜಗತ್ತು ಉದ್ದಾರ ಆಗತ್ತ. ನಾವೆಲ್ಲರೂ ಮತ್ತೆ ಕರೆಕ್ಟ್ ಬಸವಣ್ಣ ಹಾಕಿವಿ. ಅದಕ್ಕೆ ಸಿದ್ದಪ್ಪ ಕಂಬಳಿ ಅವ್ರು ಏನ್ ಮಾಡಿದ್ರು, ಈ ಹುಡುಗರು ಶಣ್ಯರದರ ಇವ್ರ ದಾರಿ ತಪ್ಪಿಸೋದು ಬೇಡ ಅಂತ ತಿಳ್ಕೊಂಡು ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅಂತ ತಿಳ್ಕೊಂಡು ಬ್ರಾಹ್ಮಣೇತರ ಚಳವಳಿ, ಅದಕ್ಕೂ 104 ವರ್ಷ ಆಯ್ತು ಹುಬ್ಬಳ್ಳಿ ಒಳಗಾಗಿ. ಅವಾಗ BLLB ಮಾಡಿದಂತ ಪ್ರಭುದೇವ್ ಮೂಗಿ, ಬೈಲವಾಡದ ಡಾಕ್ಟರ್ ಬಸನಗೌಡ ಪಾಟೀಲ್, ರಾವ್ ಬಹದ್ದೂರ್ ಮಲ್ನಾಯಕ್ ಪಾಟೀಲ್, ಷಣ್ಮುಖಪ್ಪ ಅಂಗಡಿ, ಬಹಳ ಮಂದಿ ಗೊತ್ತಿಲ್ಲ. ಗೋಕಾಕ್ ತಾಲೂಕಿನ ಸುಂದೋಳಿ ಗ್ರಾಮದವ್ರು ಡೆಪ್ಟಿ ಸ್ಪೀಕರ್ ಆಫ್ ಬಾಂಬೆ ಅಸೆಂಬ್ಲಿ ಇದ್ರು ಅವರು. ನಮ್ಮ KLEಯ BLDಯ ಘಟನಾವಳಿಯನ್ನು ಬರೆದವರು. ಮರ್ತು ಬಿಟ್ಟಿವಿ ನಾವೆಲ್ಲ, ನಾವು ಅನ್ನುವಂಗಿಲ್ಲ. ಯಾಕಂದ್ರೆ ಪಾಪ ಸಾಹೇಬ್ರು ವಿಶ್ವನಾಥ್ ಪಾಟೀಲ್ ಅದಾರ ಇಲ್ಲಿ, ಇವರು ಸ್ಮೂರ್ ಸಾಗಬಾರ್ದು, ಅವ್ರಿಗೂ ತ್ರಾಸ ಆಗ್ಬಾರ್ದು, ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮ ನಾವಿದ್ರ ಬರಂಗಿಲ್ಲ ಅಂತ. ಯಾಕಂದ್ರೆ ವಸ್ತು ಹಂಗೆ. ಷಣ್ಮುಖಪ್ಪ ಅಂಗಡಿ, ಇನ್ನೊಬ್ರು ಇಲ್ಲದಾರ ವಿರೂಪಾಕ್ಷಪ್ಪ ಅಂಗಡಿ ಅಂತ, ಭಗತ್ ಸಿಂಗ್ ಅವ್ರ ಮಗ ಬಂದಾರ ಪಾಪ. ವಿರೂಪಾಕ್ಷಪ್ಪ ಅಂಗಡಿ ಅಂತ ಭಗತ್ ಸಿಂಗ್ ಜೊತೆ ಕೆಲಸ ಮಾಡಿ ಗಲ್ಲು ಶಿಕ್ಷೆ ಆಗಿತ್ತು, 17 ವರ್ಷ ಹುಡುಗ ಹಾಕ್ಬಾರ್ದು ಅಂತ ತಿಳ್ಕೊಂಡು ಬಿಟ್ಟ. ಅವ್ರ ಮಗ ಬಂದಾರ ಷಣ್ಮುಖಪ್ಪ ಅಂಗಡಿ ಅಂತ, ಅಗ್ರಿಕಲ್ಚರ್ ಪ್ರೊಫೆಸರ್. ದಯವಿಟ್ಟು ನೋಡ್ರಿ, ನಾವು ಇತಿಹಾಸ ಮರಿತೀವಿ. ಇವಾಗ ಪ್ರೆಸಿಡೆಂಟ್ ಫಾರ್ 40 years ಅಮೀರಿಂದ ಜಗಳಾಡಿ ಸೈಕಲ್ ತಗೊಂಡು ಲಕ್ನೋ ದಿಲ್ಲಿಗೆ ಭಗತ್ ಸಿಂಗ್ ಜೋಡಿ 17 ವರ್ಷ ಹುಡುಗ. ಭಗತ್ ಸಿಂಗ್ ಎಷ್ಟು ವಯಸ್ಸಿನಾಗ, 24 ವಯಸ್ಸಿನಾಗ ನಾವು ಅಂದಾಗ ನಾವು ಯಾವ ದೇಶಕ್ಕಾಗಿ ಹೋರಾಟ ಮಾಡಿದ್ರು ಅವ್ನು ಬರಿತೀವಲ್ಲ. ಈ ಒಂದು ಹಿನ್ನೆಲೆ ಒಳಗ ಇವ್ರು ವಿಚಾರ ಮಾಡ್ತಾರೆ, ಬೇಡ ಇದು ದೊಡ್ಡ ಬಾಪ ಮುಗಿಯವ್ರನ್ನ ಇವ್ರನ್ನ ಒಳಗೆ ಹಾಕೊಂಡು ಅಂತ ತಿಳ್ಕೊಂಡು ಷಣ್ಮುಖಪ್ಪ ಅಂಗಡಿ, BV ಮಂದಾಪುರ್ ಮಾಸ್ತರ್ ಅವರು KLE ಫೌಂಡರ್ ಮೆಂಬರ್, DC ಪೌಟರ್ ಗುರುಗಳು. DC ಪೌಟರ್ಗೆ ರಂಗಲಾದಾಗಿ ದೊಡ್ಡ ಕಾರ್ಯಕ್ರಮದಾಗ ಮುದುಕಲ್ಲಿ ಮುರಿಯಾಕ ಕುಂತಿರ್ತಾನ, ಕೆಮ್ತಾರ. DC ಪೌಟರ್ ಭಾಷಣ ಸ್ಟಾಪ್ ಮಾಡ್ತಾರ. ಇಲ್ಲಿ ಮಂದಾಪುರ ಮಾಸ್ತರ್ ಬಂದಾರ, ಎಲ್ಲಾರು ಮರ್ತು ಬಿಟ್ಟಿರ್ತಾರ, ಈಗ ಮರಿತಾರ ಇನ್ನೊಂದ್ ಸ್ವಲ್ಪ ದಿವಸ. ಹೌದ್ರಿ ಬಂದಾರ ಪಾಪ, ಮುದುಕ ಕರೆದ ಸ್ಟೇಜ್ ಮೇಲೆ ಮಾಡ್ತಾರ. ಈ BV ಮಂದಾಪುರ ಮಾಸ್ತರ್ ಜರ್ಕರ್ದ ನೌಕರಿ ಮಾಡಿ ಯೂನಿವರ್ಸಿಟಿಗೆ ಹೋಗಿದ್ರಂದ್ರ, ನಾನು ಮಂದಾಪುರದಾಗ ಕುರಿ ಕಾಯ್ತಿದ್ನಿ, ನನಗೆ 1 ರ್ಯಾಂಗ್ಲರ್ ಬಂದ 3 ರ್ಯಾಂಗ್ಲರ್ ಬರ್ತಿದ್ವಿ ಅಂತ. ಮಂದಾಪುರ ಮಾಸ್ತರ್ ಪಾಪ ಮಂಗ್ಯಾ ಕಡದಾಗ ಔಷಧದ ದಿಕ್ಕಿಂದ ಸತ್ರ. ಈ ಮಾಸ್ತರ್ ನಾನು ಎಷ್ಟೋ ಸಲ ಹೇಳ್ತೀನಿ, ಅಂದಾಗ ಸಮಾಜಕ್ಕಾಗಿ ದುಡಿದಂತವ್ರನ್ನ ನಾವು ಮರಿಬಾರ್ದು, ಸಮಾಜಕ್ಕಾಗಿ ಹೋರಾಟ ಮಾಡಿದಂತವ್ರು ನಾವು ಮರಿಬಾರ್ದು. ಆಮೇಲೆ ಚೌಗಲೇಶ್ವರ್, ಅಣ್ಣಾ ಸಾಹೇಬ್ ಲಠ್ಠೆ, ಆಮೇಲೆ ಚಿಕ್ಕೋಡಿ ಕಿತ್ತೂರಿನ ವಿರೂಪಾಕ್ಷಪ್ಪ ಮಾತಂಗಿ, ಅತನಿಯ ನೋಡಂಗಪ್ಪ ಶೆಟ್ರು, ಇವರೊಂದು ಸಂಘಟನೆ ಮಾಡ್ತಾರೆ ಬೈಲಹೊಂಗಲದಾಗ. ಅದಾಗಿದ್ದು ಬೈಲಹೊಂಗಲದಾಗ ಅದರ ನಾಯಕತ್ವ ವಹಿಸೋರು ದೊಡ್ಡ ಬಾಯಪ್ಪ ಮುಗಿ. 2 ವ್ಯಕ್ತಿತ್ವ ನೋಡ್ರಿ, ಒಂದು ಸಾವರ್ಕರ್ ಅವ್ರು ಕರ್ಕೊಂಡು ಬಂದು ಸತ್ಕಾರ ಮಾಡ್ತಾರ, ಉದ್ದೇಶ ದೇಶಭಕ್ತಿ. ಇನ್ನೊಂದು ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅನ್ನ ಆರ್ಗನೈಸ್ ಮಾಡ್ತಾರ, ಇದು ರಾಷ್ಟ್ರೀಯ ಚೈತನ್ಯ ಬರಬೇಕು ಅಂತಕ್ಕಂತ ಒಂದು ವಿಚಾರವನ್ನು ಮಾಡ್ತಾರ. ಅವಾಗ ರುದ್ರಗಡ ಪ್ರಕಾಶನ ಮಾಡಿದ್ಮೇಲೆ ಅವ್ರ ನಂತರ ಜಕಾತಿ ಮಾಸ್ತರ್ ಅಂತ ಇರ್ತಾರ, VCNG ಅಂತ, ನೀವು ಕೇಳಬೇಕು ಸರ್ VCNG ಅಂತ. ಅವ್ರ ಪಾಪ KLG ಹೈಸ್ಕೂಲ್ ಮಾಸ್ಟರ್ ಇದ್ರು, ಬಿಟ್ಟು ಹೋದ್ರು. ನಾನು KLG 20 ವರ್ಷ ಮಾಡಿದ್ದೆ, ನಾನು ಬಿಟ್ಟು. ಯಾಕೆ ಹೇಳ್ತೀನಿ ಈ ಮಾಸ್ತರ್ ಅಂದ್ರ, ಅವಾಗಿನ ಕಾಲಕ್ಕೆ ಕಂಪ್ಯೂಟರ್, IT, OT ಏನೂ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ದಾಖಲೆಗಳನ್ನ ಆಕರಗಳನ್ನ ಪರಾಮರ್ಶೆ ಮಾಡಿ ಅವುಗಳನ್ನ ಒಪ್ಪಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ದೊಡ್ಡಬಾಪ ಮುಗಿಯವರು. ದೊಡ್ಡಬಾಪ ಮುಗಿಯವ್ರ ವ್ಯಕ್ತಿತ್ವ ಅವ್ರ ಕುಟುಂಬಕ್ಕೆ ಎಷ್ಟು ಅದರ 10 ಪಟ್ಟು ಹೊರಗನ್ನ ನಾವು ನೋಡ್ಬೇಕತಕ್ಕಂಥ ಅನಿವಾರ್ಯತೆ ಮತ್ತು ಅಗತ್ಯತೆ. ಕಿತ್ತೂರು ಇತಿಹಾಸದ ಬಗ್ಗೆ ಬಹಳ ಜನ ಕೆಲಸ ಮಾಡ್ಯಾರ. ಷಡಕ್ಷರಿ ಶೆಟ್ಟರ್ ದೊಡ್ಡ ಇತಿಹಾಸ, ಭಾರತ ಕಂಡದ ಶ್ರೇಷ್ಠ ಇತಿಹಾಸಕಾರ ಷಡಕ್ಷರಿ ಶೆಟ್ಟರ್ ಮಾಡಿದ್ರು, VG ಮಾರ್ಯಾಡರ್ ಮಾಡಿದ್ರು, ಚನ್ನಕೈಲಿಗ
ನಮ್ಮ ವೀಣಾ ಎಲಿಗಾರ್ ಅವರ ನಾದ್ನಿ ಮತ್ತು PhD ಗೈಡ್ SS ಒಡೆಯರ್ ಮಾಡ್ಯಾರ ಬಹಳಷ್ಟು ಕೆಲಸ, ಹಾಲಪ್ಪ ಅವ್ರು ಮಾಡ್ಯಾರ. ಸಾಕಷ್ಟು ಜನ ಮಾಡಿದಾಗ ಬಹುತೇಕರು ಬರುವುದು ಶಿವಮೊಗ್ಗ. ಅವಾಗ ಹಂಗಾಗಿತ್ತು, ಶಿವಮೊಗ್ಗದೊಳಗೆ ವ್ಯಾಪಾರ ಮಾಡ್ತಿದ್ರು. ಸಾಗರ, ಶಿವಮೊಗ್ಗ ಜಿಲ್ಲೆ ಸಾಗರ. ಇಂಗ್ಲಿಷ್ನಾಗ SAGAR ಸಾಗರ ಆಗತಿ, SAGR ಸಗರನಾಡಿನವರು ಇವರು ಯಾಕೆ ಇಲ್ಲಿಂದ ಬಂದ್ರಪ್ಪ, ಇಲ್ಲಿ ಆದಿಲ್ಶಾಗ್ ಯಾಕೆ ಬಿಟ್ಟಾದ್ರು, ಅವ್ರಿಗೆ ಏನ್ ಸಂಬಂಧ ಅಂದ್ರ ಅದು ಅವ್ರು ಕೆಳದಿಗೆ ಹೋಗ್ಬೋದಿತ್ತು, ಇಲ್ಲಿ ಯಾಕೆ ಬಂದ್ರು, ಅವ್ರು ಮೂಲತಃ ಮುದ್ದೇಬಿಹಾಳ ಮತ್ತು ಸಗರನಾಡಿನಿಂದ ಬಂದವರು ಅಂತಕ್ಕಂಥ ವಿಚಾರಕ್ಕೆ ಅವ್ರು ಹೇಳ್ದಂಗ ನಾನು ಸುಮಾರು 8 ಲೇಖನಗಳನ್ನು ಬರೆದೆ, ಕಿತ್ತೂರಿನ ಇತಿಹಾಸದ ಸತ್ಯ ಸಂಗತಿಗಳು ಅಂತಕ್ಕಂಥದ್ದು. ಅವಾಗ ನನಗೆ ಇದು ಸಾಗರ ಅಲ್ಲ ಸಗರ ಅಂತಕ್ಕಂಥ ಕೆಲಸದ ಬಗ್ಗೆ ನನಗೆ ಹೇಳ್ತೀನಿ. ಇನ್ನೊಂದು ಕಿತ್ತೂರು ಇತಿಹಾಸದ ಬಗ್ಗೆ ಹೇಳ್ಬೇಕಂದ್ರ ಪ್ರತಾಪರುದ್ರ ಸರ್ಜಾ ಅಂತಕ್ಕಂಥ ಮಲ್ಲಸರ್ಜನ ತಮ್ಮ ಕಾಶ್ಮೀರ್ ಕನ್ಯೆಯನ್ನು ಮದುವೆ ಇರ್ತದೆ. ಆಕಿಗೆ ಹಂಗ ಮದುವೆ ಆಗಂಗಿಲ್ಲ, ಸುಮ್ನೆ ಈಗ ಅಂತಾರ ಹೆಂಗಾರ ಮದುವೆ ಆಗ್ತಾರ, ಅದಕ್ಕೆ ಮತ್ತೆ ಬಸವತತ್ವ ಹಾಕ್ತಾರ. ಅವಾಗ ಮಠ ಕಟ್ಟಿಸಿ ಅವಳಿಗೆ ಲಿಂಗ ದೀಕ್ಷೆ ಕೊಟ್ಟು ಅವಳನ್ನು ಮದುವೆ ಆಗ್ತಾನೆ. ಅದು ಕಂದಾಯ ಗ್ರಾಮ ಇರ್ತದೆ, ಇಲ್ಲಿ ದೇಶವನ್ನ ಆಳಿದವರು, ಅದು ಕಂದಾಯ ಗ್ರಾಮ. ಆಮೇಲೆ ಮಲ್ಲಸರ್ಜನ ಐಕ್ಯರಾಗಿದ್ದ ಬಗ್ಗೆ ಬಹಳಷ್ಟು ಇಲ್ಲಿ ಕಿತ್ತೂರಿನೊಳಗೆ ಮಠದಾಗದಾವ, ಕಲ್ಮಠದಾಗದಾವ ಅಂತ ತೋರಿಸ್ತಾರೆ. ಅಲ್ಲ, ಅದು ಆಗಿದ್ದು ಒಣ್ಣೂರ. ಯಾಕಂದ್ರೆ ಅರಬಾವಿ ಒಳಗೆ ತೀರ್ಕೊಂಡ ಮೇಲೆ ಅಲ್ಲಿ ಕಂದಾಯ ಗ್ರಾಮ. ಯಾಕಂದ್ರೆ ಬಹಳಷ್ಟು ಕ್ಷೀಣಾವಸ್ಥೆ ಒಳಗಿರ್ತಕ್ಕಂಥ ಮಲ್ಲಸರ್ಜನ ಅಂತಂದು ಅಲ್ಲಿ ಬಿಟ್ಟು ಹೋಗ್ತಾರ. ಅಂದ್ರೆ ಇಟ್ಸ್ ಆಲ್ಮೋಸ್ಟ್ ಅಬೌಟ್ ಟು ಡೈ ಅಂತ ಒಬ್ಬ ವ್ಯಕ್ತಿಯನ್ನ ತಂದು ಇಲ್ಲಿ ಮಾಡ್ತಾರ. ಒಣ್ಣೂರೊಳಗ ಅವ್ರ ಸಮಾಧಿ ಐತಿ. ಭಾರತದ ಚರಿತ್ರೆಯೊಳಗ ನಾವಿತ್ತು ಅರವಿಂದ್ ಬೆಲ್ಲದ ಬಗ್ಗೆ ಹೇಳ್ತಿದ್ವಿ ನಾವು ಎಲ್ಲ ಸರ್ಕಾರದವ್ರ ಕಿತ್ತೂರು ಚೆನ್ನಮ್ಮ ಸ್ಟ್ಯಾಂಪ್ ಮಾಡಿದ್ದೆ, ಅದನ್ನ ಮಾಡಿದ್ದೆ. ಆದ್ರ ಕಿತ್ತೂರು ಚೆನ್ನಮ್ಮನಿಗೆ ಇವತ್ತ ರಾಯಣ್ಣನ ಸೇವಿಂಗ್ ಸ್ಕೂಲ್ ಮಾಡಿದ್ರು, 200 ಕೋಟಿ ರೂಪಾಯಿ ರಾಯಣ್ಣ ಬ್ರಿಗೇಡ್ ಅಂದ್ರೆ ರಾಯಣ್ಣನ ಪ್ರಾಧಿಕಾರ ಮಾಡಿದ್ರು. ಬಟ್ ಅವಳ ರಾಣಿ ಅಂತ ಕಿತ್ತೂರು ಚೆನ್ನಮ್ಮನಿಗೆ ಯಾವುದೇ ಪ್ರಾಧಿಕಾರ ಇಲ್ಲ. ನಾನು ಇವತ್ತು ಯಾರನ್ನ ರಾಯಣ್ಣನ ಬಗ್ಗೆ ಅಪಾರವಾದ ಗೌರವ ಇದೆ, ಅದ್ರ ಕಿತ್ತೂರು ಪ್ರಾಧಿಕಾರ ಹೌದಲ್ಲ ಮಾಡ್ಲಿಲ್ಲ. ನಮ್ ಕಂಟಿಯವ್ರಿಗೆ ಎಷ್ಟು ಕಾದಿತ್ತು ಕಿತ್ತೂರು ಚೆನ್ನಮ್ಮ ಮಣ್ಣು ಕೊಡುದಿಲ್ಲ, ಅವೆಲ್ಲ ಒಂದರಿ ಒಂದ ಅಡಿಗೆ ಮನೆಗೆ ತಂಗಿಡ್ತಾರ, ಆಟ ಕೊಡ್ತಾರೆ. ಯಾಕಂದ್ರೆ ನಮ್ಗೆ ಹೋರಾಟ ಶಕ್ತಿನೇ ಇಲ್ಲ. ನಮ್ ಕಿತ್ತೂರು ಚೆನ್ನಮ್ಮ ಯಾಕೆ ಹೋರಾಟ ಮಾಡಿದ್ರಪ್ಪ, ಅವ್ರು ಮಾಡ್ಯಾರ ಇಲ್ಲ ಅನ್ನೋ ಸಂಶಯ ಬರಾಕತ್ತದ. ಅಂದ್ರೆ ಅಂತ ಒಂದು ಆಗಿ ಇನ್ನೊಂದು ಕಿತ್ತೂರು ಉತ್ಸವ ಮಾಡ್ತಾರೆ, ಭೀಷಣ್ ಕರೀತಾರೆ, ರಾಜಕಾರಣಿ ಬರ್ತಾರೆ, ಬ್ಯಾಂಡ್ ಬಾಜಿ ಬಾರಿಸ್ತಾರೆ, ಮುಗಿಸ್ತಾರೆ. ಅದು ಕಿತ್ತೂರು ರಕ್ತದೊಳಗೆ ಬರೆದಂತ ಚರಿತ್ರೆ ಇದೆ. ಅದು 5-6 ತಿಂಗಳ ಕಿತ್ತೂರು ಕೋಟೆಯನ್ನು ಸುಟ್ಟಾರ. ಎಷ್ಟು ಸಿಟ್ಟಿತ್ತಂದ್ರ ಬ್ರಿಟಿಷರನ್ನ ಸೋಲಿಸಿದಲ್ಲ ಈ ಹೆಣ್ಮಗಳು. ಹೆಣ್ಮಗಳು ಕೈ ಸೋತಿವಲ್ಲ ಅಂತಕ್ಕಂಥ ಅವಮಾನಕ್ಕೊಳಪಟ್ಟಂತ ಬ್ರಿಟಿಷರು 6 ತಿಂಗಳ ಕೋಟೆಯನ್ನು ಸುಡ್ತಾರೆ. ಅದ್ರ ಬಗ್ಗೆ ಇತ್ತೀಚಿನ ಡಾಕ್ಟರ್ ಮಗ್ಗರ್ ಬರೆದಂತ ಇದ್ರೊಳಗ ಪುಣ್ಯವಾಗ ಸಿಕ್ತು. ಯಾಕಂದ್ರೆ ಡಾಕ್ಟರ್ ಕಲ್ಬುರ್ಗಿ ಅವರು ಹೇಳಿದ್ರು ಒಂದು ಲಾಸ್ಟಿಗೆ ಕಿತ್ತೂರಿನ ಸತ್ಯ ಇತಿಹಾಸಗಳ ಬಗ್ಗೆ ನಾನು ಅದ್ರೊಳಗೆ ಇನ್ವಾಲ್ವ್ ಆಗಿದ್ವಿ. ಎಷ್ಟೊಂದು ಅಪಾರವಾದಂತ ಸಾಹಿತ್ಯ, ಸಂಸ್ಕೃತಿ, ಆಸ್ತಿ, ವೈಡೂರ ಎಲ್ಲ ಇತ್ತಲ್ಲ, ಎಲ್ಲಿ ಹೋಯ್ತು ಅಂತ ನೋಡಿದಾಗ ಕಿತ್ತೂರಿನ ಇತಿಹಾಸ ಬಗ್ಗೆ ಸತ್ಯ ಸಂಗತಿಗಳ ಬಗ್ಗೆ ಮಾಡಿಲ್ಲ. ಅಷ್ಟೇ ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ, ಆಮೇಲೆ ಬೆಳವಡಿ ಮಲ್ಲಮ್ಮ, ಇವ್ರಿಗೆ ಯಾವುದೇ ಇತಿಹಾಸ ಇವತ್ತು ಪಠ್ಯ ಪುಸ್ತಕದ ನೋಡ್ರಿ ಇವತ್ತು ಇಲ್ಲ ಇಟ್ಟಿ ಹಾಕ್ತಾರ. ನಮ್ಗೆ ಗೊತ್ತಿರೋದು ಯಾರು ತಂದು ಹಾಕ್ತಿರ್ತಾರ. ನಾವು ಅವ್ರ ಬಗ್ಗೆ ಅಲ್ಲಿ ಹೇಳಕತ್ತಿಲ್ಲ, ನಮ್ಮ ಸುತ್ತಲಿನ ಪರಿಸರದ ಬಗ್ಗೆ ನಾವು ಕೇಳ್ತಕ್ಕಂಥ ಹಕ್ಕು ಇಲ್ಲ. ಹಿಂಗಾಗಿ ನಾನು ಅವರ ಬೆಲ್ಲದವರಿಗೆ ಕೇಳ್ತಿದ್ದೆ, ಯಾವುದೇ ಸರ್ಕಾರ ಪಕ್ಷಾತೀತವಾಗಿ ನಾವು ಕೇಳ್ತೀವಿ, ಕಿತ್ತೂರು ಪ್ರಾಧಿಕಾರವನ್ನು ಸಬಲಗೊಳಿಸ್ರಿ. ಅಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಮಾಡಿರಲ್ಲ, ಒಂದು ಕೇಂದ್ರ ಅಕ್ಕಮಾದಿ ಮಾಡಿರಿ. ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಒಂದು PG ಸೆಂಟರ್, ಕನ್ನಡ ಇರಲಿ, ಹಿಂದಿ ಇರಲಿ, ಇಂಗ್ಲಿಷ್ ಇರಲಿ, ಉರ್ದು ಇರಲಿ, ಧಾರವಾಡ ಸಮೀಪಕ್ಕೆ ಒಂದು PG ಸೆಂಟರ್ ಸ್ಟಾರ್ಟ್ ಮಾಡ್ರಿ. ಇದು ನಾವು ಕೇಳ್ಬೇಕ. ಅದಕ್ಕೆ ನಿಮ್ಮೊಳಗ ಇದು ಭಾಷಣ ಏಕಮುಖಿ ಆಗ್ಬಾರ್ದು. ನಾವು ಭಾಷಣ ಮಾಡಿದ್ವಿ, ಮುಗೀತು, ನನಗೂ ಆಹಾರ ಶಾಲೆ ಆತು, ಗಂಟೆ ಹೊಡೆದ್ರು, ಮುಗಿದು ಒಂದು ಪಿರಿಯಡ್ ಆಗಲ್ಲ. ನಿಮ್ಮೊಳಗ ಚಿಂತನೆ ಹತ್ತಕ್ಕಂಥ ಒಂದು ಕಾರ್ಯ ಮಾಡ್ಕೋ. ನಿಮ್ಮನ್ನು ನೋಡ್ಕೋಬೇಕು ನೀವು, ಹೌದಲ್ಲ. ಕಿತ್ತೂರು ಸ್ವಾಭಿಮಾನ ನಮ್ಗೆ ಯಾಕಿಲ್ಲ? ಕಿತ್ತೂರು ಅವಾಗ ಹೆಂಗ ಹಾನಿ ಮಾಡ್ತಿದ್ರು ಅಂದ್ರ, ಗೆದ್ದ ಕಿತ್ತೂರ ತಂದ ಉದ್ದ ಬೀಳುವೆ ತಾಯಿ, ಕದ್ದ ಮಾತಲ್ಲ ಇಲ್ಲದ್ರಕ ಬಿದ್ದ ಹೋಗುವೆ ನಾಡಾಗ. ಅಸತ್ವಕ್ಕೆ ನಾನು ನಿಮಗೆ ಬಹಳ ಮಂದಿ ಒಂದು ಸವಾಯ ಗಂಧರ್ವ ಅಂತಕ್ಕಂಥ ಮನಸ್ಸು 1857ವರೆಗೆ ಅವ ಮುಂದೆ ಹೋರಾಟವನ್ನು ಮುಂದುವರಿಸಿದ್ರು. ಅಂದ್ರೆ ಕಿತ್ತೂರು ಉತ್ಸವದ ಮುಂದಿನ ಇತಿಹಾಸವನ್ನು ಕೂಡ ನಾವು ಮಾಡ್ತೀವಿ ಅಂದಾಗ ನಾವು ಕಿತ್ತೂರು ಸಂಸ್ಕೃತಿ, ಸಾಹಿತ್ಯ, ಇತಿಹಾಸವನ್ನ ಶಾಶ್ವತಗೊಳಿಸುವಲ್ಲಿ ಯಶಸ್ವಿ ಆಗಿಲ್ಲ. ಅದು ವೈಫಲ್ಯ ಆಗಿದ್ರ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ವೈ ಅಂಡ್ ಓನ್ಲಿ ವೈ ಕನ್ನಡಿಗಸ್ ಅಂಡ್ ಲಿಂಗಾಯಸ್. ಅವಳು ಕೇವಲ ಲಿಂಗಾಯತಿಗೆ ಹೋರಾಟ ಮಾಡೋಳು. ಅರವರಿದ್ರು, ಮರಾಠಿದ್ರು, ಪೇಶ್ವಾಗಳು ಬಂದ್ರು, ಮತ್ತು ಸಾಹಿತ್ಯ ಹಬಶ ನಿಗ್ರೋ ಸಮಾಜದವ, ಸಿದ್ದಿ ಸಮಾಜದವ, ಸಂಗೊಳ್ಳಿ ರಾಯಣ್ಣ ಸಮಾಜದವ, ಎಲ್ಲ ಸಮಾಜದವರು
ಒಂದು ರಾಷ್ಟ್ರೀಯ ಏಕತೆಗಾಗಿ ಹೋರಾಟ ಮಾಡಿದಂತ ಏಕೈಕ ಸಮಾನ ಅಂತಂದ್ರೆ ಕಿತ್ತೂರು ಸಮಾನ. ಆದ್ರೆ ನಾವು ಇವತ್ತು ಎಲ್ಲಿ ಬಂದಿವಿ ಅಂದ್ರೆ ಅದನ್ನ ಒಂದು ಜಾತಿಗೆ ಉಪಜಾತಿಗೆ ನಮ್ಮವ್ರ ಕಿತ್ತೂರು ಚೆನ್ನಮ್ಮ, ನಮ್ಮವ್ರ ಚಿನ್ನ ರೇಷನ್ ಕಾರ್ಡ್ ತರಬೇಕು, ನಮ್ಮ ಅಜ್ಜ ಅಮ್ಮ ಎಲ್ಲರೂ ಸಂಬಂಧ ಆಗ್ಯಾವ ನಮ್ಮ ಒಳಗೆ, ಏನು ಡೈವರ್ಸ್ ಕೊಡ್ಸು ನಾವು. ಎಷ್ಟು ನೋವು ಆಗೈತಂದ್ರೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಡ್ರಿ. ಕಿತ್ತೂರಿನ ಇತಿಹಾಸ ಸುವರ್ಣಾಕ್ಷರವಾಗಿ ಬರ್ತಕ್ಕಂಥ ಬರೇ ಭಾವಾವೇಶದಿಂದ ಮಾತಾಡಕತ್ತಿಲ್ಲ. ಕಿತ್ತೂರಿನ ಇತಿಹಾಸ ಬಗ್ಗೆ ಓದ್ದಾಗ ನಾನು ಇಷ್ಟವಾಗ್ತೀನಿ. ಕೇವಲ ಒಂದು 49 ವರ್ಷದ 51 ವರ್ಷದ ವಿಧವೆ ಹಾಕಳ ಪಾಪಕ್ಕೆ ಆ ಕಿತ್ತೂರು ಚೆನ್ನಮ್ಮನ ತ್ಯಾಗ ಬಲಿದಾನವನ್ನ ನಾವಿವತ್ತು ಮಾಡಿದ್ವು ಅಂದ್ರೆ ನಾವು ಇಡೀ ಕಿತ್ತೂರು ಸಂಸ್ಥಾನಕ್ಕೆ, ಚೆನ್ನಮ್ಮಗ, ದೊಡ್ಡಬಾಪ ಮೂಗಿಯವರಿಗೆ, ಇಡೀ ಕರ್ನಾಟಕಕ್ಕೆ, ಭಾರತಾಂಬೆಗೆ, ಬಸವಾದಿ ಶರಣರಿಗೆ ದ್ರೋಹ ಮಾಡಿದಂಗ. ಅದಕ್ಕೆ ಈಗಾದ್ರೂ ಟೈಮ್ ಐತಿ, ಹಾನಿ ಮಾಡ್ರಿ. ಗೆದ್ದ ಕಿತ್ತೂರ ತಂದ ಉದ್ದ ಬೀಳುವೆ ತಾಯಿ, ಕದ್ದ ಮಾತಲ್ಲ ಇಲ್ಲದಕ್ಕೆ ಬಿದ್ದ ಹೋಗುವೆ ನಾಡಕ. ನಾ ಬಿದ್ದು ಹೋಗಾಕ ನಾ ಗಟ್ಟಿಯಾಗಿನಿ, ಅವನು ಗಟ್ಟಿಯಾಗ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶ್ರವಣ ಸರ್. ಡಾಕ್ಟರ್ ಕೃಷ್ಣವ್ರಿಗೆ ವೇಳೆ ಬಹಳ ಕಡಿಮೆ, ಇನ್ನೂ ಸಾಕಷ್ಟು ಮಾತನಾಡಿದ್ರು. ಆದರೆ ನಮ್ಮ ವಿದ್ಯಾರ್ಥಿ ಸಂಘದ 8 ಗಂಟೆಗೆ ಮುಗಿಯುತ್ತಾರೆ. ಈ ಒಂದು ನಾವು ಇಟ್ಕೊಂಡಿದ್ದಕ್ಕೆ ಸಂಕ್ಷಿಪ್ತ ಮಾತಾಡಿದ್ರು, ಒಳ್ಳೆ ಚಲೋ ಮಾತಾಡಿದ್ರು. ಆದ್ರೆ ಒಂದು ಸಿದ್ಧಾಂತ ಪಟ್ಟು ಹೇಳಿದ್ರು, ನಾವು ಬರ್ಬೇಕಾದ್ರೆ ನಮ್ಮ ಮನೆಯವರಿಗೆ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬ ಮಾಡಿದ್ದೆ. ಅದು ಮಾಡಿದ್ರು, ಆದ್ರೆ ಇನ್ನ ಕೇಕ್ ಕಟ್ ಮಾಡ್ಬಿಟ್ಟು ಗಿಡ ಹತ್ತಿರ ಇನ್ನ ದಯವಿಟ್ಟು ಕೇಕ್ ಕಟ್ ಮಾಡ್ಬಿಟ್ರಿ ಅವ್ರ ಹೆಸರು ಗಿಡ ಹತ್ತಂತ ಪ್ರತಿ ವರ್ಷ ಅಂತ ಹೇಳ್ತಾ ಹೀಗೆ ಇನ್ನೊಬ್ರು ಅಂತ